ಜೈ ಶ್ರೀರಾಮ್. ನಾನು ಅಜಿತ್ ಬುಪ್ನಳ್ಳಿ. ವೆಲ್ಕಮ್ ಟು ಶುಂಠಿ ಕಷಾಯ. ಪಶ್ಚಿಮ ಬಂಗಾಳದಲ್ಲಿ ಇಲೆಕ್ಷನ್ ಕಾವು ಸಿಕ್ಕಾಪಟ್ಟೆ ಹೈಗೆ ಹೋಗಿದೆ. ಅಂದರೆ ಏನು ಕೇಳ್ತೀರ, ಎಲ್ಲ ಪಕ್ಷಗಳಿಗೂ ಕೂಡ ಗೆಲುವೊಂದೇ ಆಸೆ, ಅಂದರೆ ಕೊನೆ ಆಸೆ ಅಲ್ಲ, ಗೆಲ್ಲಬೇಕು ಅಂತ ಎಲ್ಲರೂ ಕೂಡ ಗುದ್ದಾಡ್ತಾ ಇದ್ದಾರೆ. BJP ಅಂತೂ ಸಿಕ್ಕಾಪಟ್ಟೆ ಪ್ರಚಾರದಲ್ಲಿದೆ. ಅಲ್ಲಿಯ ಸ್ಟಡಿಗಳು BJPಗೆ ಈ ಸಲ ಚಾನ್ಸ್ ಸಿಕ್ಕರೂ ಸಿಗ್ಬೋದು ಅಂತ ಹೇಳ್ತಾ ಇದೆ. ಹೀಗಾಗಿ ಅಲ್ಲಿ ಈಗಾಗಲೇ ಅಧಿಕಾರದಲ್ಲಿರುವ ಮಮತಾ ಬ್ಯಾನರ್ಜಿ ಅವರ TMC ಪಕ್ಷ ಅಬ್ಬರದ ಪ್ರಚಾರ ಮಾಡಲೇಬೇಕಲ್ಲ. ಇನ್ನು ಕಾಂಗ್ರೆಸ್ ಅವರು ನಾವು ಆಟಕ್ಕಿದ್ದೀವ ಲೆಕ್ಕಕ್ಕಿದ್ದೀವ ಅನ್ನೋ ಗೊಂದಲದಲ್ಲೇ ಕೂಡ ಈ ಪ್ರಚಾರ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಈಗ ಈ ಪ್ರಚಾರದ ನಡುವೆ ಸಿಕ್ಕಾಪಟ್ಟೆ ಈ ಮಾತಿನ ಬಾಣಗಳು ಅಂತ ಕರೀತಾರಲ್ಲ, ಈ ಕಡೆಯಿಂದ ಬಾಣ ಚಿಮ್ಮುತ್ತೆ, ಆ ಕಡೆಯಿಂದ ವಾಪಸ್ ಬರುತ್ತೆ, ಈ ಥರದ್ದು ಆಗ್ತಾನೇ ಇದೆ. ಈ ಗ್ಯಾಪಲ್ಲಿ ಮಮತಾ ಬ್ಯಾನರ್ಜಿ ಅವರು ಒಂದು ಈ ಬ್ಲ್ಯಾಕ್ ಮೇಲನ್ನು ಮಾಡಿದ್ದಾರೆ. ಯಾರಿಗೆ? ಬಂಗಾಳದ ಜನತೆಗೆ. ಅಂದರೆ ನೀವೇನಾದರೂ ಬಂಗಾಳದಲ್ಲಿ BJPಯನ್ನು ಗೆಲ್ಲಿಸಿಬಿಟ್ರೆ ನಿಮಗೆ ಮೀನು, ಕೋಳಿ, ಕುರಿ ಈ ಥರದ ಯಾವುದೇ ಮಾಂಸಗಳನ್ನು ತಿನ್ನೋಕೆ ಆಗಲ್ಲ. BJP ಅವರು ಬಂದರೆ ಮಾಂಸವನ್ನು ಬ್ಯಾನ್ ಮಾಡಿಬಿಡ್ತಾರೆ ಅಂತ ಈ ಬಾಡೂಟದ ಒಂದು ಧಮಕಿಯನ್ನು ಹಾಕಿದ್ದಾರೆ. ಈ ಮಾತನ್ನು ಕೇಳಿ ಮಮತಾ ಬ್ಯಾನರ್ಜಿ ಅವರ ಒಂದು ಹೇಳಿಕೆಗೆ ಅಲ್ಲಿಯ ಜನರೇ ಸಿಕ್ಕಾಪಟ್ಟೆ ನಕ್ಕುಬಿಟ್ರು. ಯಾಕೆಂದರೆ ಈಗ BJP ಒಂದೋ ಎರಡೋ ರಾಜ್ಯದಲ್ಲಿ ಇಲ್ಲ, ಕೆಲವೊಂದು ರಾಜ್ಯಗಳನ್ನು ಬಿಟ್ಟರೆ ಮೇಜರ್ ಆಗಿ ಕರ್ನಾಟಕ, ತೆಲಂಗಾಣ, ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ ಹೀಗೆ ಮೇಜರ್ ರಾಜ್ಯಗಳನ್ನು ಬಿಟ್ಟರೆ ಬಾಕಿ ಎಲ್ಲ ಕಡೆಯಲ್ಲಿ ಒಂದೋ BJP ಇದೆ, ಬಿಟ್ಟರೆ BJPಯ ಮೈತ್ರಿ ಇದೆ. ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಈಗಾಗಲೇ BJP ಯಾವ್ಯಾವ ರಾಜ್ಯದಲ್ಲಿ ಮಾಂಸಾಹಾರವನ್ನು ನಿಷೇಧ ಮಾಡಿದೆ ಅನ್ನೋ ಪ್ರಶ್ನೆಯನ್ನು ಜನ ಅವರಿಗವರೇ ಕೇಳ್ಕೊಂಡಿದ್ದಾರೆ. ಯಾಕೆಂದರೆ ಅಲ್ಲಿ ದೀದಿ ಹತ್ರನೇ ಕೇಳ್ತಾ ಇದ್ರೇನೋ ದೀದಿಯ ಭಾಷೆ ಎಲ್ಲರಿಗೂ ಪ್ಯೂರ್ ಆಗಿ ಅರ್ಥ ಆಗೋದಿಲ್ಲ, ಜೊತೆಗೆ ಅದು ಸಂವಾದಕಾರಿ ಆಗಿರಲಿಲ್ಲ, ಸಮಾವೇಶ ಆಗಿತ್ತು, ಒನ್ ವೇ ಕಮ್ಯುನಿಕೇಷನ್ ಮಾತ್ರ ಇರುತ್ತೆ. ಇಲ್ಲಿ ದೀದಿಯವರು ಮೈಕಲ್ಲಿ ಮಾತಾಡ್ತಾರೆ, ಜನರು ಕೇಳಿಸ್ಕೋಬೇಕು, ಸರಿ ಅನಿಸಿದ್ದಕ್ಕೆ ಚಪ್ಪಾಳೆ ತಟ್ಟಬೇಕು, ಜೈಕಾರ ಹಾಕಬೇಕು, ಸಿಳ್ಳೆ ಬರಬೇಕು, ಹಾಗೆ ತಪ್ಪನಿಸಿದಾಗ ಸುಮ್ಮನೆ ಕೂತ್ಕೋಬೇಕು. ಹೀಗಾಗಿ ಈಗ ತಪ್ಪೆನಿಸುವ ಒಂದು ಮಾತನ್ನು ಮಮತಾ ಬ್ಯಾನರ್ಜಿ ಅವರು ಆಡಿದ್ದಾರೆ. ಅದೇ BJP ಏನಾದರೂ ಬಂದರೆ ನಿಮ್ಮ ಬಾಡೂಟಕ್ಕೆ ಸಮಸ್ಯೆ ಆಗುತ್ತೆ, ಬಾಡೇ ಇಲ್ಲದ ಒಂದು ರಾಜ್ಯವನ್ನು ಅವರು ಮಾಡಲಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಬೇಸಿಕಲಿ ಮುಸಲ್ಮಾನ ವೋಟ್ ಬ್ಯಾಂಕನ್ನು ನಂಬಿಕೊಂಡು ಮಮತಾ ಬ್ಯಾನರ್ಜಿ ಅವರು ಈಗ ಎಲೆಕ್ಷನ್ಗೆ ಮುಂದಿಡ್ತಾ ಇದ್ದಾರೆ. ಜೊತೆಗೆ ಸಾಫ್ಟ್ ಹಿಂದುತ್ವವನ್ನು ಅವಾಗವಾಗ ತೋರಿಸ್ತಾ ಇದ್ದಾರೆ. ಹಿಂದೂಗಳಲ್ಲಿ ಸಸ್ಯಾಹಾರಿಗಳು ಇದ್ದಾರೆ, ಮಾಂಸಾಹಾರಿಗಳು ಇದ್ದಾರೆ, ಆದರೆ ಮುಸಲ್ಮಾನರಲ್ಲಿ ಬಹುತೇಕರು 99% ಮಾಂಸಾಹಾರಿಗಳೇ. ಹಾಗಾಗಿ ಈಗ ಅವರಿಗೆ ಅಭದ್ರತೆ ಬಗ್ಗೆ ಒಂದು ಹೆದರಿಕೆಯನ್ನು ಹುಟ್ಟಿಸಿದ್ದಾಯಿತು. BJP ಅವ್ರನ್ನ ನೀವಿಲ್ಲಿ ಕರೆಸಿದ್ರೆ ಎಲ್ಲ ಮುಸಲ್ಮಾನರನ್ನ ಓಡಿಸ್ತಾರೆ ಅಂತ ಹೇಳಿದ್ದಾಯಿತು. ಏನೇ ಮಾಡಿದ್ರೂ ಕೂಡ BJPಯ ಒಂದು ಚಾರ್ಮ್ ದಿನೇ ಜಾಸ್ತಿ ಆಗ್ತಾ ಇದೆಯಲ್ಲ, ಇದಕ್ಕೇನಾದರೂ ಮಾಡಲೇಬೇಕಲ್ಲ ಅಂತ ಈಗ ಡೈರೆಕ್ಟಾಗಿ ಫುಡ್ಡಿನ ವಿಚಾರಕ್ಕೆ, ಅಂದರೆ ಹೊಟ್ಟೆಗೇನು ತಿಂತಾರಲ್ಲ ಅದೇ ವಿಚಾರಕ್ಕೆ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಏನಾದರೂ BJPನ ಬಿಟ್ಕೊಂಡ್ರೆ ಬಂಗಾಳದಲ್ಲಿ ಮೀನು ಇಲ್ಲ, ಕೋಳಿ ಇಲ್ಲ, ಕುರಿ ಇಲ್ಲ, ಹಂದಿ ಕೂಡ ಇಲ್ಲ, ಏನನ್ನು ಕೂಡ ತಿನ್ನೋಕೆ ಆಗಲ್ಲ, ಮಾಂಸಾಹಾರವನ್ನೇ ಇಡೀ ರಾಜ್ಯದಲ್ಲಿ ನಿಷೇಧ ಮಾಡಿಬಿಡ್ತಾರೆ ಅನ್ನೋ ಒಂದು ಈಗ ಪುಲ್ಟಾಸನ್ನು ಹಾಕಿದ್ದಾರೆ. ಆದರೆ ಜನ ಇದನ್ನು ನಂಬ್ತಾರಾ? ಖಂಡಿತ ಈ ಪ್ರಶ್ನೆ ಬರುತ್ತೆ. ಪಾಪ ಮಮತಾ ಬ್ಯಾನರ್ಜಿ ಅವರ ನೋವನ್ನು ನಮಗೆ ನೋಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಈ ರೇಖಾ ಗುಪ್ತಾರು ಬರೋಕ್ಕಿಂತ ಮುಂಚೆ, ಡೆಲ್ಲಿ CM ಆಗಿ ಬರೋಕ್ಕಿಂತ ಮುಂಚೆ ಇಡೀ ಭಾರತದಲ್ಲಿ ಏಕೈಕ ಮಹಿಳಾ ಮುಖ್ಯಮಂತ್ರಿ ಅಂತ ಇದ್ದವರು ಮಮತಾ ಬ್ಯಾನರ್ಜಿ ಅವರು. ಆದರೆ ಇಡೀ ಭಾರತದಲ್ಲಿ ಪಶ್ಚಿಮ ಬಂಗಾಳದಷ್ಟು ಈ ಕಾನೂನು ಸುವ್ಯವಸ್ಥೆ, ವಿಶೇಷವಾಗಿ ಮಹಿಳೆಯರ ಸುರಕ್ಷತೆ ಬಗ್ಗೆ ಅಲ್ಲೊಂದು ವ್ಯವಸ್ಥೆ ಇತ್ತಲ್ಲ, ಅದು ಅವ್ಯವಸ್ಥೆ ಆಗಿತ್ತು, ಎಕ್ಕುಟ್ಟಿ ಹೋಗಿತ್ತು. ಅದನ್ನು ತಡೆಯೋಕೆ, ರೇಪಿಸ್ಟ್ಗಳಿಗೆ ಶಿಕ್ಷೆಯನ್ನು ಕೊಡಿಸೋಕೆ, ಅತ್ಯಾಚಾರಿಗಳನ್ನು ಎಲ್ಲಿ ನಿಲ್ಲಿಸಬೇಕೋ ಅಲ್ಲಿ ನಿಲ್ಲಿಸಿ ಅವರಿಗೆ ತಕ್ಕದಾದ ಒಂದು ಪಾಠವನ್ನು ಕಲಿಸೋಕೆ ಮಮತಾ ಬ್ಯಾನರ್ಜಿಯ ಸರ್ಕಾರ ಸೋತಿತ್ತು. ಅಷ್ಟೇ ಅಲ್ಲ, ಅವರದೇ ಪಕ್ಷದ ಲೀಡರ್ಗಳು ಅತ್ಯಾಚಾರದ ಆರೋಪವನ್ನು ಹೊತ್ತುಕೊಂಡು ಓಡಾಡ್ತಾ ಇದ್ದಾಗ, ಸಂದೇಶ್ ಖಾಲಿಯಂತಹ ಇಡೀ ದೇಶದ ಗಮನವನ್ನು ಸೆಳೆದ ಕೇಸ್ಗಳು ಆದಾಗ ಇವರು ಏನು ಮಾಡಿದ್ರು? ಆ ಪ್ರಶ್ನೆ ಬಂದಿತ್ತು. ಪಕ್ಷದವರ ಪರವಾಗಿ ನಿಂತಿದ್ರು. ಒಬ್ಬ ಮಹಿಳೆಯಾಗಿ ಮಹಿಳೆಯರ ಸುರಕ್ಷತೆ ಬಗ್ಗೆ ಮಾತನಾಡದೇ ಇರೋದು, ಜೊತೆಗೆ ಬಾಕಿ ಎಲ್ಲ ಈ ಕಾನೂನು ಸುವ್ಯವಸ್ಥೆ ಅಂತಾರಲ್ಲ ಅದನ್ನು ನಿಭಾಯಿಸದೇ ಇರೋದು ಅಲ್ಲಿಯ ಜನರ ಭದ್ರತೆಗೆ ದೊಡ್ಡ ಪ್ರಶ್ನೆ ಆಗಿತ್ತು. ಅದೇ ವಿಚಾರ ಈ ಸಲ BJP ಎತ್ಕೊಂಡಿದೆ. ಅದರ ವಿರುದ್ಧವೇ ಈಗ ಪ್ರಚಾರವನ್ನು ಮಾಡಿ ದೊಡ್ಡ ಪ್ರಮಾಣದ ಓಟನ್ನು ಗಳಿಸೋಕೆ ನೋಡ್ತಾ ಇದೆ. ಸೊ ಇದು ಮಮತಾ ಬ್ಯಾನರ್ಜಿ ಅವರಿಗೆ ನಿದ್ರಾಹೀನತೆ ತಂದಿರೋದಿಲ್ವ? ಖಂಡಿತ ತಂದಿರುತ್ತೆ. ಅಷ್ಟೇ ಅಲ್ಲ,
ಒಂದು ಹಾಸ್ಪಿಟಲ್ ರೇಪ್ ಕೇಸ್ ಆಯ್ತಲ್ಲ, ಆ ರೇಪ್ ಕೇಸ್ ಆದಾಗ ನ್ಯಾಯವನ್ನು ಕೊಡಿಸಬೇಕಾಗಿದ್ದು ಯಾರಾಗಿತ್ತು? ಮುಖ್ಯಮಂತ್ರಿ ಯಾರಾಗಿದ್ದರು? ಮಮತಾ ಬ್ಯಾನರ್ಜಿ ಅವರು. ಹೋಮ್ ಮಿನಿಸ್ಟ್ರಿ ಯಾರಾಗಿದ್ದರು? ಮಮತಾ ಬ್ಯಾನರ್ಜಿ ಅವರು. ಅಲ್ಲಿಯ ಆರೋಗ್ಯ ಮಂತ್ರಿ ಯಾರಾಗಿದ್ದರು? ಮಮತಾ ಬ್ಯಾನರ್ಜಿ ಅವರು. ಆದರೆ ಆ ಅತ್ಯಾಚಾರಿಯ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸದೆ, ಒಂದೊಳ್ಳೆ SIT ತಂಡವನ್ನು ರಚಿಸದೆ ಇವರೇ ಬಂದು ಬೀದಿಗೆ ಕೂತ್ಕೊಂಡಿದ್ದಾರೆ ಪ್ರತಿಭಟಿಸೋಕೆ. ಪ್ರತಿಭಟನೆ ಯಾರ ವಿರುದ್ಧ? ಆ ಪ್ರಶ್ನೆ ಬರುತ್ತಾ? CM ನೀವೇ, ಹೋಮ್ ಮಿನಿಸ್ಟ್ರು ನೀವೇ, ಹೆಲ್ತ್ ಮಿನಿಸ್ಟ್ರು ನೀವೇ, ಎಲ್ಲರೂ ನೀವೇ ಆಗಿರುವಾಗ ನೀವು ಬೀದಿಗೆ ಬಂದು ಯಾರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆ ಬಂದೇ ಬಂದಿತ್ತು. ಆದರೆ ಅವರು ಕ್ಲೂಲೆಸ್ ಆಗಿದ್ದರು. ಜನಾಂದೋಲನ ಅಂತ ಕರೀತಾರಲ್ಲ, ಆ ಜನಾಕ್ರೋಶ ಅನ್ನೋದು ಕೂಡ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟಕ್ಕೆ ಹೋಗಿತ್ತು. ಈಗ ಆ ವಿಚಾರನೂ ಕೂಡ BJP ತಗೊಂಡಿದೆ. ಹೀಗಾಗಿ ಮಮತಾ ಬ್ಯಾನರ್ಜಿಯವರು ಬಂದಷ್ಟು ಬರಲಿ, ಎಲ್ಲವೂ ಕೂಡ ನನಗಿರಲಿ ಅನ್ನೋ ಲೆಕ್ಕದಲ್ಲಿ ನೀವು BJPಗೆ ವೋಟ್ ಹಾಕಿ ಗೆಲ್ಲಿಸಿದ್ರೆ ಮಾಂಸಾಹಾರ ಬಂದ್ ಮಾಡಿಬಿಡ್ತಾರೆ ಅನ್ನೋದೊಂದು ಡಮ್ಮಿ ಬಾಂಬನ್ನು ಎಸೆದಿದ್ದಾರೆ. ಅದು ಡಮ್ಮನ್ನು ಬಿಟ್ಟಾಕಿ ಟುಸ್ ಅನ್ನೋಕ್ಕೂ ಕೂಡ ಅದರಲ್ಲಿ ಶಕ್ತಿ ಇಲ್ಲ. ಯಾಕೆಂದರೆ ಎಷ್ಟೊಂದು ರಾಜ್ಯಗಳಲ್ಲಿ BJP ಇದೆ, ಅಲ್ಲಿ ಎಲ್ಲಿಯೂ ಕೂಡ ಮಾಂಸಾಹಾರ ನಿಷೇಧ ಆಗಿಲ್ಲ. ಅದರಲ್ಲೂ ಕಿರಣ್ ರಿಜ್ಜು ಅವರು ನಿನ್ನೆ ಒಂದು ವಿಡಿಯೋವನ್ನು ಶೇರ್ ಮಾಡ್ಕೊಂಡಿದ್ರು. ಅವರು ಊಟ ಮಾಡ್ತಕ್ಕಂಥ ಒಂದು ವಿಡಿಯೋ, ಯಾರ್ದೊಬ್ಬರ ಮನೆಗೆ ಹೋದಾಗ ಒಂದು ಸತ್ಕಾರ, ಬಾಳೆ ಎಲೆ ಊಟದ್ದು, ಅದರಲ್ಲೆಲ್ಲವೂ ನಾನ್ ವೆಜ್ ಕೂಡ ಕಾಣ್ತಾ ಇತ್ತು. ಅವರು ಇಲ್ಲಿ ಲೋಕಲ್ ಲೀಡರ್ ಅಲ್ಲ, ಸೆಂಟ್ರಲ್ ಅವರು. ಇದನ್ನು ಕೂಡ ಜನ ನೋಡಿರ್ತಾರೆ, ಅರ್ಥ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಈ ಬಾಡೂಟದ ಧಮಕಿ ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನೋದು ನನಗಂತೂ ಡೌಟ್ ಇದೆ. ನೋಡೋಣ. ಊಟವೇ ನಮ್ಮ ತಾಯಿ ತಂದೆ, ಬಾಡೂಟವೇ ನಮ್ಮ ಗಾಡು ಅನ್ನೋರು ಇದನ್ನೂ ನಂಬಿ ವೋಟ್ ಹಾಕಿದ್ರು ಹಾಕ್ಬೋದೇನು. ಈ ಗ್ಯಾಪಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ತಂದೂರಿ ಫ್ರೈ ಆಗದೆ ಇದ್ದರೆ ದೇವರಿಗೊಂದು ಏನಾದರೂ ಹೇಳ್ಕೊಳ್ಳೇಬೇಕಲ್ಲ ಪಕ್ಷದ ವತಿಯಿಂದ. ಇನ್ನೂ ಯಾರೆಲ್ಲ ಇನ್ಸೈಟ್ ರಶನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಆಗಿ, ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಜೈ ಶ್ರೀರಾಮ್.